ಸರ್ ಎಲ್ಲರೂ ಕಾಯ್ತಿದ್ದ ದಿನ ಫಸ್ಟ್ ಶೋ ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಕಣ್ಣಲ್ಲೂ ನೀರಿದೆ. ಅಂದರೆ ನೀರು ಬರ್ತಿದೆ ಅಂದರೆ ನಾವು ಗೆದ್ದಿದ್ದೀವಿ ಅಂತ ಒಂದು ಅರ್ಥ. ಸೊ ಎಲ್ಲರೂ ತುಂಬ ಹೊಗಳ್ತಿದ್ದಾರೆ. ಗಾಂಧಿನಗರ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ, ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಿದೆ ಅಂತೇಳಿ. ನಾಟ್ ಜಸ್ಟ್ ಓನ್ಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಅಷ್ಟೇ ಅಲ್ಲ, ದಾವಣಗೆರೆ, ಧಾರವಾಡ, ಹುಬ್ಳಿ, ತಾವು ಬುಕ್ ಮಾಡಿ ಶೋ ಓಪನ್ ಮಾಡ್ಬಿಟ್ಟು ನೋಡ್ಬೋದು, ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾವೇನು ಒಂದು ಎರಡೂವರೆ 3 ತಿಂಗಳಿಂದ ನಾವೇನು ನಾನು ಮಲೈಕ ಅವರು ಒಂದು ಹೋರಾಟ ಮಾಡಿದ್ವಿ, ಅಂದರೆ ಒಂದು ಟೂರ್ ಮಾಡಿದ್ವಿ, ಕರ್ನಾಟಕ ಕಳ್ ಪ್ರವಾಸ ಅಂತೇಳಿ. ಸೊ ಬಹುಶಃ ಅದು ಸಾರ್ಥಕ ಆಯಿತು ಅಂತ ತುಂಬ ಖುಷಿ ಆಗ್ತಿದೆ. ಯಾರೆಲ್ಲ ನಮ್ಮನ್ನ ನಂಬ್ಕೊಂಡು ಇಲ್ಲ ಇವರು ಒಳ್ಳೆ ಸಿನಿಮಾ ಮಾಡಿದೆ ಅಂತ ನಾವು ಥಿಯೇಟ್ರಿಗೆ ಬಂದಿದ್ದೀರಾ, ತಮ್ಮೆಲ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಸರ್, ಈಗ ನಿಮ್ಮ ಎಂಟ್ರಿಗೆ ಫುಲ್ ಇಡೀ ಥಿಯೇಟರ್ ಎಲ್ಲ ಬ್ಲಾಸ್ಟ್ ಆಗೋಗಿತ್ತು, ಅಂದರೆ ಬರೀ ಕಲರ್ ಪೇಪರ್ಸೇ ಕಾಣಿಸ್ತಾ ತುಂಬ ಖುಷಿ ಆಗುತ್ತೆ. ಏನಕ್ಕಂದರೆ ಅಷ್ಟು ಕನಸುಗಳು ಇಟ್ಕೊಂಡು ನಾನು ಬಂದಿದ್ದು, ಈ ಥರ ಜನ ಮೆಚ್ಚಿಸ್ಬೇಕು, ಶಿಳ್ಳೆ ಹೊಡಿಬೇಕು, ಕೂಗಬೇಕು ನನ್ನ ಹೆಸರನ್ನ ಅಂತ ಹೇಳಿ. ಸೊ ಆ ಸಂಭ್ರಮನ ಅವ್ರು ಮಾಡ್ತಿರುವಾಗ ನಾನು ತುಂಬ ಇಮೋಷನಲ್ ಆಗೋಗ್ಬಿಟ್ಟೆ. ಏನಕ್ಕಂದರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕೋದು ಆ ಒಂದು ದಿನ ನೋಡೋಕ್ಕೆ. ಸೊ ಕೊನೆಗೆ ಆ ದಿನ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಇನ್ನೊಂದು ಡಬ್ಬಿಂಗ್ ಆಮೇಲೆ ಇನ್ನೊಂದು ಯಾರು ಕನ್ನಡ ಬರೋಲ್ಲ ಅಂತಲ್ಲ, ಅವ್ರಿಗೆ ಫಸ್ಟ್ ಕಲ್ತು ನೋಡಿ ಹೋಗಿ. ಇಲ್ಲ ಫ್ಯಾನ್ಸ್ ಹೇಳ್ತಾ ಇದ್ರು ಡಬ್ಬಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇಂಪ್ರೂವೈಸ್ ಆಗಿದ್ದಾರೆ ಅಂತಾನೆ ಹೇಳ್ತಾ ಇದ್ರು. ಅದಕ್ಕೆ ಅದೇ ಸರ್ ನಾನು ಹೇಳ್ತಲ್ಲ ಸರ್, ಸಿನಿಮಾ ಹೇಳ್ತೀವಿ ಇನ್ಮೇಲೆಯಿಂದ. ಸಿನಿಮಾಗಿರೋ ಅಷ್ಟು ಶಕ್ತಿ ಎಲ್ರೂ ಬಾಯಿ ಮುಚ್ಚಿಸುತ್ತೆ. ಇನ್ಮೇಲಿಂದ ಯಾರು ನಾನು ಹೇಳಂಗಿಲ್ಲ ನಾನು ಕನ್ನಡ ಬರಲ್ಲ ಅಂತೇಳಿ. ಗೀತಾ ಅವರೇ, ನಿಮಗೆ ತುಂಬಾ ಬೈತಾ ಇದ್ರು ಜನ, ಏನ್ ಹೇಳ್ತೀರಿ? ತುಂಬಾ ಖುಷಿ ನಂಗೆ ಅವ್ರು ನಂಗೆ ಬೈತಾ ಇದ್ರೆ. ಅದಕ್ಕಿಂತ ಅದ್ಭುತವಾದ ಇನ್ಯಾವ್ದಿದೆ ಹೇಳಿ. ಪಾತ್ರ ನನ್ನ ಪಾತ್ರ ಅದ್ಭುತವಾಗಿ ಕೆಲಸ ಮಾಡಿದೆ. ಅದು ಆಕ್ಚುಲಿ ಕ್ರೆಡಿಟ್ ಹೋಗ್ಬೇಕಿರೋದು ನಾಗೇಶ್ ಅವ್ರಿಗೆ, ನಮ್ಮ ಅಸೋಸಿಯೇಟ್, ಹಾಗೆ ನಮ್ಮ ಡೈರೆಕ್ಟರ್ ಅನಿಲ್ ಸರ್ಗೆ. ಬಿಕಾಸ್ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಅದಕ್ಕೆ ನಾವು ಅಷ್ಟು ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ. ಬೈತಿದ್ರೆ ತುಂಬಾ ಖುಷಿ. ಇನ್ನು ಬೈರಿ, ಇನ್ನು ಹಲವಾರು ದಿನ ಹೌಸ್ಫುಲ್ ಹೋಗ್ಲಿ. ಎಷ್ಟು ಬೈತೀರಾ ಅಷ್ಟು ನಾನು ಸ್ವೀಕರಿಸ್ಕೊಳಕ್ ರೆಡಿ ಇದ್ದೀನಿ. ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂಥರ ಮಾತಾಡಿದ್ರೆ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಇನ್ನೊಂಥರ ಮಾತಾಡ್ತಾರೆ. ಆ ಕ್ರೆಡಿಟ್ ನಿಮಗೆ ಬರಬೇಕು. ಏನು ಹೇಳ್ತೀರಾ ಸರ್ ಫಸ್ಟ್ ನೋಡಿದ್ಮೇಲೆ? ಇಲ್ಲ, ತುಂಬ ಖುಷಿ ಆಗ್ತಿದೆ. ಫೈನಲ್ ಏನು ಈ 23ಗೋಸ್ಕರ ಎಲ್ಲರೂ ಇಡೀ ಟೀಮ್ ಎಫರ್ಟ್ ಹಾಕಿದ್ವಿ. ಪ್ರಮೋಷನ್ ವಿಭಾಗದಲ್ಲಿ ಇವರಂತೂ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಮಾಡಿದ್ರು. ಹಾಗೆ ಈ ಕಡೆ ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಅಷ್ಟೇ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಇವತ್ತು ಅದ್ರ ಔಟ್ಪುಟ್ ಜನ ಸ್ವೀಕರಿಸಿದರೆ ಅದ್ಭುತವಾಗಿ. ಫಸ್ಟ್ ಹಾಫಲ್ಲಿ ಜಾಹಿದ್ ಅಂಡ್ ಮಲಾಯಿಕಾ ಧೂಳೆಬ್ರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಜಾಹಿದ್ ಅಂಡ್ ರಚಿತಾರಾಮ್ ಧೂಳೆಬ್ರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ 3 ಜನನು ಸೇರ್ಕೊಂಡು ಧೂಳೆಬ್ರಿಸಿದ್ದಾರೆ. ಆ ಧೂಳ್ ಮಧ್ಯೆ ಇವರು ಒಳ್ಳೆ ತಂಪಾದ ಗಾಳಿ ಬೀಸೋರು ನಮ್ಮ ಅಲೋಕ್ ಅವರು. ಸೊ ಜನ ಎಂಜಾಯ್ ಮಾಡ್ತಿದ್ದಾರೆ. ಇದಕ್ಕೆ ಎಷ್ಟು ಮಾತಾಡ್ರಿ, ಈಗ ಆಲ್ರೆಡಿ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ, ಇನ್ನೇನು ಮಾತಾಡಿಲ್ಲ. ಇನ್ನು ಜನ ಮಾತಾಡ್ತಿದ್ದಾರೆ, ಜನನೇ ಮಾತಾಡಬೇಕು. ನಾವು ಜನಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಹೊಸ ಸಿನಿಮಾಗಳು, ಹೊಸ ಕಂಟೆಂಟ್ಗಳು, ಹೊಸ ನಾಯಕ ನಟರುಗಳು ಇಂಡಸ್ಟ್ರಿಗೆ ಬೇಕು. ಈವನ್ ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಹೊಸಬ್ರು ಇಂಡಸ್ಟ್ರಿಗೆ ಬೇಕು. ಇವತ್ತು ಜನ ರಿಸೀವ್ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಈ ಥರ ಸಿನಿಮಾಗಳು ಬರಲಿ, ಹೊಸ ಪ್ರತಿಭೆಗಳು ಬೆಳೀಲಿ ಅಂತ ಇಷ್ಟಪಡ್ತೀನಿ. ಸರ್, ಒಬ್ಬ ಆಡಿಯನ್ಸ್ ಹೇಳ್ತಾರೆ ಇದು ಬೇಬಿ ಸಿನಿಮಾನು ಮೀರಿಸುತ್ತೆ ಅಂತ ಒಂದು ಮಾತು. ಇಲ್ಲ, ಬೇಬಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಬೇಬಿ ಅಲ್ಲ, ಇದು ಡ್ಯಾಡಿ. ಡ್ಯಾಡೀಸ್ ಹೋಮ್. ಎಲ್ಲ ಕೊಟ್ರು. ಪಾಪ ಅವ್ರು ಏನು ಕೇಳ್ದೆ ಫ್ರೀಯಾಗಿ ಕೊಟ್ಬಿಡ್ರಿ, ಏನು ಕೇಳಿಲ್ಲ ಅವ್ರು. ಯಾಕೆಂದ್ರೆ ಆ ಸಿಚುವೇಶನ್ ಹಂಗಿದೆ. ಅದು ಪ್ರೊಡ್ಯೂಸರು ಅವ್ರಿಗೆ ಗೊತ್ತು. ಬಟ್ ಒಳ್ಳೆ ಪಾತ್ರ ಮಾಡಿದಾರೆ ಅಲೋಕ್ ಅವ್ರು. ಇಡೀ ಥ್ರೂ ಔಟ್ ದ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಆ ಸಿಚುವೇಶನ್ಗೆ ಆ ಸಾಂಗ್ ನನಗೆ ಮೊದಲನೇದಾಗಿ ಆ ಸಾಂಗ್ ತುಂಬಾ ಇಷ್ಟ. ಇದು ಆ ಲಿರಿಕ್ಸ್ ಪ್ರತಿಯೊಂದು ಲೈನು ನನ್ನ ಸಿನಿಮಾ ಸಿಚುವೇಶನ್ಗೆ ನೀಟಾಗಿ ಸೂಟ್ ಆಗ್ತಿತ್ತು. ನೋಡಿ, ಅದನ್ನ ಜನ ಎಂಜಾಯ್ ಮಾಡ್ತಿದ್ದಾರೆ, ರಿಸೀವ್ ಮಾಡ್ತಿದ್ದಾರೆ. ಆ ಸಾಂಗ್ ನಾವು ಯೋಚನೆ ಮಾಡಿದ್ವಿ ಹೆಂಗಿರುತ್ತೆ ಅಂತ. ಒಂದ್ಸಲ ಆಕ್ಟ್ ಮಾಡಿದ್ಮೇಲೆ ನಮ್ಗೆಲ್ಲ ಖುಷಿ ಆಯ್ತು. ಇಲ್ಲ, ಈಸ್ ಡೇರ್ ಡೆವಿಲ್, ಈಸ್ ವೆರಿ ಡೇರಿಂಗ್ ಆರ್ಟಿಸ್ಟ್. ಅವ್ರಿಗೆ ಏನ್ ಪಾತ್ರ ಹೇಳಿದ್ರು ಈಸ್ ರೆಡಿ ಟು ಡೂ. ಅಂದ್ರೆ ಸೆಕೆಂಡ್ ಥಾಟ ಇರಲ್ಲ. ಈ ತರ ಬೇಕು ಅಂದ್ರೆ ಐ ಆಮ್ ರೆಡಿ, ಈ ತರ ಬೇಕಂದ್ರೆ ಐ ಆಮ್ ರೆಡಿ. ನಾನು ಮಿನಿಸ್ಟರ್ ಮಗ ಅದು ಇದಲ್ಲ, ನಾನು ಕಲಾವಿದ, ನಾನು ಈ ಪಾತ್ರ ಅದು ಜಸ್ಟಿಸ್ ಮಾಡಿ ಅದು ಬಿಟ್ಟು ಇನ್ನೇನು ಇರಲ್ಲ ಅರ್ಥದಲ್ಲಿ. ಅದು ಅವ್ರು ಇವತ್ತು ಪ್ರೂವ್ ಮಾಡಿದ್ದಾರೆ. ಅದು ಒಂದೆಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ 3 ಏನು ಶೇಡ್ ಇದೆ, 3 ಶೇಡ್ಗೂ ಅವ್ರು ನ್ಯಾಯ ಒದಗಿಸಿದ್ದಾರೆ. ಒಂದ್ ಕಡೆ ಎಲ್ಲ ಹುಡುಗಿರು, ಕರ್ನಾಟಕದ ಹುಡುಗಿರಿಗೆಲ್ಲ ಲವ್ ಆಗುತ್ತೆ ವಿಲೇಜ್ ಕ್ಯಾರೆಕ್ಟರ್ಗೆ. ಅಯ್ಯೋ ಪಾಪ ಎಂತ ಹುಡುಗ ಅಂತ ಅಲ್ವಾ. ಸೊ ಎಲ್ಲಾ ಪಾತ್ರನೂ ಎಲ್ರೂ ಇಷ್ಟಪಡತ್ ಮಾಡಿದೆ. ಯಾಕಂದ್ರೆ ಬ್ರೇಕಪ್ ಅಲ್ಲಿ ಆ ಥರದ ಹುಡುಗರು ಇದ್ದಾರೆ, ಅವ್ರಿಗೆ ಇಷ್ಟ ಆಗ್ತಾರೆ.
ಈ ತರ ಮುಗ್ಧತೆ ಇನ್ನಸೆನ್ಸ್ ಅಲ್ಲಿ ಆ ತರ ಹುಡುಗಿರಿಗೆ ಇಷ್ಟ ಆಗ್ತಾರೆ. ಬಟ್ ಹುಡುಗರಿಗೆ ಬೇಜಾರಾಗತ್ತಲ್ಲ ಸರ್, ಈ ಹುಡುಗಿಗೆ ಬೈಬೇಕು ಅಂತ. ಯಾರ್ಗ ಹುಡುಗರಿಗೆ ಬೇಜಾರಾಗುತ್ತೆ, ಇಂತ ಚೆನ್ನಾಗಿರೋ ಹುಡುಗಿರಿಗೆ ಬೈಬೇಕಲ್ಲ. ಅದಕ್ಕೆ ಇನ್ನೊಂದು ಹುಡುಗಿನ ಕೊಟ್ಟಿದ್ದೀನಲ್ಲ. ಜನ ಜಾಸ್ತಿ ಗೀತಾನೇ ನೋಡ್ತಾ ಇದಾರೆ, ಇತಿಹಾಸ ನೋಡ್ತಾ ಇದಾರೆ ಅಂತ ಹುಡುಗಿರ್ ಕಂಪ್ಲೇಂಟ್. ಏನು ಅಂದ್ರೆ ಬರೀ ಗೀತಾ ತರ ಹುಡುಗಿರಿದ್ದಾರೆ ಅಂತ ಹೇಳ್ಬಿಡ್ತಾರೆ ಹುಡುಗರು, ಇತಿಹಾಸಿನಿ ತರ ಹುಡುಗಿರ್ ಇರ್ತಾರೆ ಅಂತ ಹೇಳೋದೇ ಇಲ್ಲ ಅನ್ನೋದು. ಅದಕ್ಕೆ ನಾವು ಈ ಸಿನಿಮಾ ಮಾಡಿರೋದು, ಆ ತರ ಪಾತ್ರಗಳು ಇದಾರೆ ಅಂತ. ಥಿಯೇಟರ್ ಇಂದ ಬರ್ತಾ ಎಲ್ರು ಗೀತಾನೇ ಬೈಕೊಂಡ್ ಬಂದ್ರು, ಇತಿಹಾಸಿನಿ ಯಾರು ಏನಿಲ್ಲ, ಇತಿಹಾಸಿನ ಫೀಲ್ ಮಾಡಿದಕ್ಕೆ ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಫೀಲ್ ಆಗಿದ್ದು. ಇತಿಹಾಸಕ್ಕೆ ನಿಜ ಫ್ಯೂಚರ್ ಇರೋದು ಅಂತ ಬೇಬಿ ಅಲ್ಲ ಡ್ಯಾಡಿ ಅಂತ ಹೇಳಿದ್ರಿ, ಅದ್ರ ಇನ್ಸ್ಪಿರೇಷನ್ ಅಥವಾ ಏನಾದ್ರೂ ಒಂದು ಜನ ನೋಡ್ತಾ ಇದಾರೆ ಹೇಳ್ತಾ ಇದಾರೆ ಅಂದ್ರೆ ಅದಕ್ಕೊಂದು ಏನಾದ್ರೂ ಒಂದು ಲಿಂಕ್ ಇದ್ದೇ ಇರುತ್ತೆ ಸರ್. ಏನ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಯಾವ ವಿಷಯಕ್ಕೆ? ಬೇಬಿ ಸಿನಿಮಾನ ಮೀರಿಸುತ್ತೆ ಅಂತ ಹೇಳಿದ್ರು, ಒಂಚೂರು ಛಾಯೆ ಎಲ್ಲೋ ಕಂಡಿರ್ಬೋದಾ ಅಥವಾ? ಅಂದ್ರೆ ಇದನ್ನ ಫಿಲಮ್ ಅಲ್ಲಿ ಚಾಂದಿನವರೇ ಮಾಡ್ಬಿಟ್ಟಿದ್ರು ಅಂತ. ಈ ಟೈಮ್ಗೆ ಇದು ಬಂದಿರೋದಕ್ಕೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಆ ಸಿನಿಮಾ ಬಂದಿರೋದಕ್ಕೆ ಅದು ಫೀಲ್ ಆಗುತ್ತೆ ಅನ್ಬಿಟ್ರೆ, ಇಡೀ ಸಿನಿಮಾದಲ್ಲಿ ಎಲ್ಲೂ ಆ ಶ್ಯಾಡೋ ಇಲ್ಲ, ಆ ಥರದೊಂದು ಸೀನ್ ಇಲ್ಲ. ಎಲ್ಲ ಫ್ರೆಶ್ ಸೀನು, ಫ್ರೆಶ್ ಲೊಕೇಶನ್ಸ್, ರೀ ರೆಕಾರ್ಡಿಂಗ್, ಅರ್ಜುನ್ ಜನ್ಯ ಸಾಂಗ್ಸ್ ಆಗಿರ್ತದೆ, ಪ್ರತಿಯೊಂದು ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಬಂದಿರೋದು. ಆ ಚೇಂಜ್ ಅವ್ರು ಬಂದಾಗ ಈ ರೀಸೆಂಟ್ ಆ ಸಿನಿಮಾ ನೋಡಿರೋದಾಗ ಅದೊಂದು ಹಿಂಗೆ ಪಾಸ್ ಆಗ್ಬೋದು ಅಷ್ಟೇ, ಬಿಟ್ರೆ ಅದಕ್ಕೂ ಈ ಸಿನಿಮಾಗೆ ಸಂಬಂಧನೇ ಇಲ್ಲ. ಸರ್ ಕ್ಲಾರಿಟಿ ಕೊಡ್ತಾ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದೀನಿ. ನನಗೆ ಇನ್ನೊಂದು ಆಡಿಯನ್ಸ್ ಹೇಳ್ತಾರೆ, ಕೃಷ್ಣ ಸಿನಿಮಾನ ಒಂದು ಶೇಡ್ ಕಾಣಿಸ್ತಾ ಇತ್ತು. ಅದು ಯಾವ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನಟಿಸಿದಂತಹ ಕೃಷ್ಣ ಸಿನಿಮಾನೇ ನೋಡಿಲ್ಲ ಸರ್. ಓಕೆ, ದಯವಿಟ್ಟು ಅಂದ್ರೆ ಅವ್ರು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ ಇದೆ. ಸಿನಿಮಾನೇ ನೋಡಿಲ್ಲ. ಓಕೆ, ಕೃಷ್ಣ ಸಿನಿಮಾನೇ ನೋಡಿಲ್ಲ. ನಾನು ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದೀನಿ. ಕನ್ನಡ ಲ್ಯಾಂಗ್ವೇಜ್ ಕೃಷ್ಣ ಮತ್ತೆ ಶರ್ಮಿಳಾ ಮಾಡ್ರೆ ಪೂಜಾ ಗಾಂಧಿ ನಟಿಸಿರುವಂತಹ ಕೃಷ್ಣ ಸಿನಿಮಾ. ನಾನು ನೋಡಿ. ಓಕೆ, ನೋಡಿ ಸರ್. ಲಾಸ್ಟ್ ಸಿನಿಮಾ ಕೊಟ್ಟಂತ ರೆಕಗ್ನಿಷನ್ ಪಾಪ್ಯುಲಾರಿಟಿ ಈ ಸಿನಿಮಾ ಕಂಪೇರ್ ಮಾಡಿದ್ರೆ ಅದು ಬೆಸ್ಟ್ ಅಥವಾ ಇದು ಜಾಸ್ತಿ ಆಗಿದೆ? ಗೊತ್ತಿಲ್ಲ ಮೇಡಮ್, ಇವಾಗ ನಾವು ಫಸ್ಟ್ ಶೋ ಮುಗಿಸಿದೀವಿ, ಇನ್ನು ಜನದ ರಿಯಾಕ್ಷನ್ ನೋಡ್ಬೇಕು. ಎಲ್ಲಾ ಕಡೆ ಹೌಸ್ಫುಲ್ ಹೋದ್ರೆ ಸಾಕು, ಸಿನಿಮಾ ಗೆದ್ರೆ ಸಾಕು. ನನ್ ರೆಕಗ್ನೈಸೇಷನ್ ಆಮೇಲೆ ಬರುತ್ತೆ. ಸಿನಿಮಾ ಗೆದ್ರೆ ನನ್ ರೆಕಗ್ನೈಸೇಷನ್ ಜಾಸ್ತಿ ಹೋಗಿ ಇನ್ನೊಂದು ಸಿನಿಮಾ ನಾನು ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲೇ ಕೂತ್ಕೋತೀನಿ. ಸರ್, ಇವತ್ತು ರಾಜ್ಯಾದ್ಯಂತ ಎಲ್ಲ ಆಗಿದೆ. ಬರೀ ಬೆಂಗಳೂರು ಆದ ನೋಡ್ತಿದ್ವಿ, ಇಡೀ ರಾಜ್ಯಾದ್ಯಂತ ಆಗಿದೆ. ಯಾಕಂದ್ರೆ ರಾಜ್ಯಾದ್ಯಂತ ನೀವು ಸುತ್ತಿದ್ರಿ, ಪ್ರವಾಸ ಮಾಡಿದ್ರಿ, ಅದಕ್ಕೆ ಎಷ್ಟು ಖುಷಿ ಇದೆ. ಇವಾಗ ಯಾವ ತರ ಹೋಗ್ತೀರಾ, ನೆಕ್ಸ್ಟ್ ಪ್ಲಾನ್? ಅದೇ ನಾವು ಏನು ಒಂದು ಕರ್ನಾಟಕ ಕಳ್ ಪ್ರವಾಸ ಅಂತ ಒಂದು ಟೂರ್ ಹಾಕೊಂಡು ಎಂಟೈರ್ ಕರ್ನಾಟಕ, ನಾನು ಮಲೈಕ ಅವರೆಲ್ಲ ಟೂರ್ ಮಾಡಿದ್ವಿ. 5-6 ಕಡೆ ರಿಲೀಸ್ ಇವೆಂಟ್ಗಳು ಮಾಡಿದ್ವಿ. ಸೊ ಅಲ್ಲಿ ಎಲ್ಲರೂ ಸಹ ಜನ ನನ್ನ ಪ್ರೀತಿ ಕೊಟ್ಟರು. ಉತ್ತರ ಕರ್ನಾಟಕ ಜನ ಅಂತೂ ಅವ್ರಿಗೆ ಯಾವ ಜನ್ಮದಲ್ಲೂ ಕೂಡ ನಾನು ಅದು ಏನಂತೂ ತಿಳಿಸೋಕ್ಕಲ್ಲ, ಆ ಮಟ್ಟಿಗೆ ಪ್ರೀತಿ ಕೊಟ್ಟಿದ್ರು ನನಗೆ 2ನೇ ಸಿನಿಮಾಗೆಲ್ಲ. ಸೊ ಒಂದು ಎಲ್ಲೋ ಒಂದು ನಂಬಿಕೆ ಇತ್ತು, ಜನ ಥಿಯೇಟ್ರಿಗೆ ಬರ್ತಾರೆ ಅಂತೀವಿ. ಸೊ ಫಸ್ಟ್ ಶೋ, ಆಮೇಲೆ ಎಲ್ಲ ಕಡೆ ನಾನು ಮುಖ್ಯ ಶೋ ಬಂದು ನೋಡಿದ್ರೆ ಎಲ್ಲ ಕಡೆನೂ ಹೋಗ್ತಿಲ್ಲ, ಎಲ್ಲೋ ಮಾತ್ರ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ಯಾವತ್ತಿಗೂ ನಾನು ಕರ್ನಾಟಕ ಜನತೆಗೆ ಚಿರುಣಿಯಾಗಿರ್ತೀನಿ. ಏನು ನೀವು ಸಿನಿಮಾ ನೋಡಿದಿರಾ, ಇದು ಟೀಸರ್ ಅಷ್ಟೇ. ಇನ್ನೂ ತುಂಬ ಸಿನಿಮಾಗಳು ಮಾಡ್ತಾ ಇರ್ತೀನಿ. ಇದೇ ಥರ ನಿಮಗೆ ಎಂಟರ್ಟೈನ್ ಮಾಡ್ತಾ ಇದ್ದೀನಿ. ಅಲ್ಲ ಅಲೋಕರ್ ಇದಾರೆ, ಕೇಳಿ ಗೊತ್ತಿಲ್ಲ ಅವ್ರು ಬೆಳ್ಳಾರಿಯಲ್ಲಿದ್ದಾರೆ. ಅವ್ರು ಯಾವ ಖಂಡಿತ ನೋಡ್ತಾರೆ, 100% ನನ್ನ ಜೊತೆ ನೋಡ್ತಾ ಅಥವಾ ಅವ್ರ ಫ್ರೆಂಡ್ಸ್ ನೋಡ್ತಾರೋ ಗೊತ್ತಿಲ್ಲ, ಅವರ ಪಕ್ಕ ಅಂತೂ ನೋಡಿ. ಅಂಡ್ ವ್ಯಾಲ್ಯೂಸ್ ತುಂಬಾ ಇದೆ, ಅಂದ್ರೆ ತಂದೆ ತಾಯಿ ವ್ಯಾಲ್ಯೂಸ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಅದು ಎಮೋಷನಲ್ ಸೀಕ್ವೆನ್ಸಸ್ ಕೂಡ ಇದೆ. ಇದು ಯೂತ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಸಿನಿಮಾ ಅಲ್ಲ ಮತ್ತೆ ಏನು. ನೀವು ಎಷ್ಟು ಇಷ್ಟಪಡ್ತೀರಾ ನಿಮ್ಮ ತಂದೆ? ಒಂದು ತುಂಬ ಇಷ್ಟಪಡ್ತೀವಿ. ರಿಲೇಟಬಲ್ ಇದೆ. ನಿಮ್ಮ ಕಾಲೇಜ್ ಟೈಮಲ್ಲಿ ಅದೇ ತರ ಸ್ವಲ್ಪ ಆ ವಯಸ್ಸಲ್ಲಿ, ಆ ಟೈಮಲ್ಲಿ ಅಫ್ಕೋರ್ಸ್ ಇದೆಲ್ಲ ಎಲ್ಲ ಹುಡುಗರು ಮಾಡೋದೇ. ಬನ್ನಿ. ಈಗ ಬೇಬಿ ಸಿನಿಮಾ ಅಂತ ಯಾರು ಅಂದ್ರು, ಅದಕ್ಕೂ ಯೂರಿಯಾ ಕೊಟ್ಟಿದ್ರು. ತುಂಬಾ ಸಿನಿಮಾಸ್ ಈ ತರ ಇದೆ, ಯೂರಿಯಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬಟ್ ಇದು ಯಾಕೆ ಎ ಸರ್ಟಿಫಿಕೇಟ್ ಅಂತ ಒಂದು ಪ್ರಶ್ನೆ ಆಗುತ್ತೆ. ಈಗ ನಾವು ತಮ್ಗಳು ಕೇಳ್ಬೇಕು, ನಾನು ಎಲ್ರಿಗೂ, ನಾವೆಲ್ಲರೂ ಸಿನಿಮಾ ನೋಡಿದ್ರಿ, ಎಲ್ಲಾದ್ರೂ ಎ ಸರ್ಟಿಫಿಕೇಟ್ ಸಿನಿಮಾ ಹತ್ರ ಇದೆಯಾ? ಅಲ್ಲ, ಎಲ್ಲರೂ ಎಕ್ಸ್ಪೋಸ್ ಮಾಡಿಸಿದೀವ, ಎಕ್ಸ್ಪೋಸ್ ಇದೆ. ಹೋಗ್ಲಿ ಬ್ಲಡ್ ಎಲ್ಲಾರು ಮಚ್ಚಿಡ್ಕೊಂಡು ಕತ್ತರಿಸ್ತಿದೀವ, ಬ್ಲಡ್ ಇಲ್ಲ, ಎಕ್ಸ್ಪೋಸ್ ಇಲ್ಲ, ಸಿಂಪಲ್ ಡೀಸೆಂಟ್ ಲವ್ ಸ್ಟೋರಿ. ಅದು ಗೊತ್ತಿಲ್ಲ. ರಾಜಕೀಯ ಅರ್ಥ ಮಾಡ್ತಿದ್ದೆ ಸರ್, ಇದು ಯಾವ್ದು ಯಾವ ಅಂಶಗಳು ಇಲ್ಲ. ಹೋಗ್ಲಿ ಬಿಡಿ, ಆತರ ನಿಮಗೆ ಅದ್ರ ಸೀನ್ ಹೇಳ್ಬಿಟ್ಟು ಅದು ಕಟ್ಟೆ ಮಾಡ್ಬಿಡ್ತೀವಿ. ಜನಕ್ಕೆ ಏನು ಗೊತ್ತಾಗುತ್ತೆ? ಪಾಪ ತಾವುಗಳು ಬರೋದು ಏನು ತಲೆಗೆ ಹಾಕೊಂಡ್ ಬರಲ್ಲ. ನಾವೇನು ತೋರಿಸ್ತೀವಿ ನೀವು ಅದನ್ನ ನೋಡೋದು. ಸೊ ನಮಗೆ ಗೊತ್ತಿರುತ್ತೆ ನಾವೇನು ಕಟ್ ಮಾಡ್ತೀವಿ ಅಂತ. ಆದ್ರೂ ಅವ್ರು ಒಪ್ಪಿಲ್ಲ, ಇಲ್ಲ ನಾವು ಕೊಡೋದೇ ಆಯ್ತು ಸರ್, ಪರವಾಗಿಲ್ಲ, ಕೊಟ್ಟರು ತನ್ನ ಏನೂ ಸಹ ನಾನು ಗೆಲ್ಕೊಂಡ್ ಬರ್ತೀನಿ. ನನಗೆ ಕರ್ನಾಟಕ ಜನದ ನಂಬಿಕೆ ಇದೆ, ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಜನ ನಮ್ಮ ಕೈ ಬಿಡಲ್ಲ. ಈ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನೀವು ಹೇಳ್ಬಿಟ್ಟೇ ಬಂದಿದ್ದು. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ತಮಗೆ ದೇವರು ನಾವು ಎಲ್ಲ ಶಕ್ತಿ ನಿಮಗೆ ಇದೆ. ಸ್ವಲ್ಪ ಸೆನ್ಸರ್ಗಳ ಮೇಲೆ ಸ್ವಲ್ಪ ಕ್ರಮ ತಗೊಳ್ಳಿ, ಅಧಿಕಾರಿಗಳಿಗೆ ಸ್ವಲ್ಪ ಪ್ರೆಷರ್ ಹಾಕಿ. ಏನಂತಂದರೆ ನನಗೆ ಯಾರೇ ಆಗಿರೋದು ಅನ್ಯಾಯ ಇನ್ನೊಂದನ್ನು ಆಗಬಾರ್ದು.
ನೀವು ಹೇಳ್ತಿಲ್ಲ ನನ್ನ ಮಿನಿಸ್ಟರ್ ಮಗ ಅಂತ, ನಮ್ಮದೇ ಸರ್ಕಾರ ಅಲ್ವಾ, ಆದರೂ ಸಹ ಇಟ್ಕೊಂಡು ನನಗೆ ರಾಜಕೀಯ ಮಾಡಿದ್ದಾರೆ. ಪಾಪ ಹೊಸದ್ರ ಕಥೆ ಇದೆ. ಸೊ ಅನ್ಯಾಯ ಆಗಬಾರ್ದು. ಮತ್ತು ನನಗೆ ಒಂದು ಫೇಸ್ ವ್ಯಾಲ್ಯೂ ಇದೆ, ನಮ್ಮ ಹತ್ರ ಬಜೆಟ್ ಇತ್ತು. ಪಾಪ ನಿರ್ಮಾಪಕರು ನಾನು ಅಂದ್ಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು, ಕೋಟಿಗಟ್ಟಲೆ ಪ್ರಮೋಷನ್ ಮಾಡಿದ್ರು. ಪಾಪ ಹೊಸದು ಎಲ್ಲಿ ಮಾಡ್ತಾರೆ, ಬರೀಶ್ ಬಜೆಟ್ ಅಂತ ಪಾಪ ಏನೋ ಒಂದು ಯೋಚನೆ ಬಂದಿರ್ತಾರೆ. ಪಾಪ ಅವ್ರ ಕೈಲಿ ಆಗಲ್ಲ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಕನ್ನಡ ಸಿನಿಮಾಗಳು ಸೋಲ್ತಾ ಇರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತೀನಿ. ಸರಿ ನೆಕ್ಸ್ಟ್ ಯಾವ ಸರ್ ಅಲೋಕ್ ಅವ್ರು ಮಾತಾಡ್ಬಿಡಿ, ಆಮೇಲೆ ಮಾತಾಡೋದು. ಯಾಕಂದ್ರೆ ಇವಾಗ ಸದ್ಯಕ್ಕೆ ಅದಕ್ಕೇನು ಕಷ್ಟಪಟ್ಟಿದ್ದು ಸ್ವಲ್ಪ ಎಂಜಾಯ್ ಮಾಡ್ತೀನಿ ನಾನು ಕೂಡ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಈಗ ನಾನು ಇದ್ದೇ ಇಲ್ಲ ಎಷ್ಟು ತಿಂಗಳಿಂದ, ಹಗಲು ರಾತ್ರಿ ಕೆಲಸನೇ ಆಗೋಯ್ತು. ಇವ್ರು ಸೆನ್ಸರ್ದು ಅದು ಇದು ಎಲ್ಲನೂ ಕೂಡ. ಸ್ವಲ್ಪ ದಿವಸ ಈಗ ಒಂದು ಟೂರ್ ಮಾಡೋಣ ಅಂತ, ಇನ್ನೊಂದು ಚಿಕ್ಕ ಟೂರ್ ಮಾಡೋಣ ಅಂತ ಇದ್ದೀನಿ, ಸಕ್ಸಸ್ ಸಂಭ್ರಮ ಅಂತ ಹೇಳಿ. ಯಾಕಂದ್ರೆ ಕೆಲಸ ಆಗುವಾಗ ಕೆಲಸ ಬೇಕು ಆಗ ಹೋಗ್ಬಿಟ್ಟು ಬೇಕೊಳ್ಳೋದಲ್ಲ, ಮತ್ತೆ ಅವ್ರಿಗೆಲ್ರಿಗೂ ಹೋಗ್ಬಿಟ್ಟು ಧನ್ಯವಾದ. ಏ ಅವ್ರ ಆಡಿಯನ್ಸ್ ಆಯ್ತು ಅಲೋಕ್ ಮಾತು. ಸರ್ ಅಲೋಕ್ ಸರ್, 2 ಲಾಟ್ರಿ ಸರ್, 2 ಲಾಟ್ರಿ. ಒಂದು ಹಂಗೆ ನಾಗೇಶ್ ಬಗ್ಗೆ ಮಾತಾಡಿ. ಥಿಯೇಟರ್ ಒಳಗಡೆ ಕೇಳಿದ್ದು, ನಾನಂತೂ ಹೇಳ್ದಪ್ಪ. ಸಿನಿಮಾನ ನೋಡಿದ್ದು, ಹೇಗೆ ಮನಸ್ಸು ತುಂಬ ಬಂದಿದೆ, ಹ್ಯಾಪಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹ್ಯಾಪಿ ಆಗಿದೆ? ಡೈರೆಕ್ಟರ್ ಸರ್ ಅನಿಲ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ನಮ್ಮ ಬ್ರದರ್ ಜಯತ್ ಖಾನ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಏನಂದರೆ ಇದು ಮೂವಿ ಆಸ್ ಅ ಟೀಮ್ ವರ್ಕ್ ಮಾಡಿಲ್ಲ, ಆಸ್ ಅ ಫ್ಯಾಮಿಲಿ ವರ್ಕ್ ಮಾಡಿದ್ದೀವಿ. ಲಾಡ್ ಆಫ್ ಹರ್ಡಲ್ಸ್, ತುಂಬ ಈ ಕಡೆ ಆ ಕಡೆ ಆಗೋದು, ಬಿಸಿಲು, ಮಂಗಳೂರಲ್ಲಿ ಶೂಟ್ ಮಾಡಿದ್ದು, ಅದೆಲ್ಲ ಇವತ್ತು ನಾಪಿಸ್ಕೊಂಡ್ರೆ ಈ ಥರ ಒಂದು ಸಿನಿಮಾ ನೋಡಿ ಲಾಸ್ಟಲ್ಲಿ ಕಣ್ಣೀರು ಬಂದಾಗ ಅದೆಲ್ಲ ಮರ್ತೋಯ್ತು. ಆ್ಯಂಡ್ ಮಲೈಕಾಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಸೂಪರಾಗಿ ಮಾಡಿದ್ದಾರೆ. ರಚಿತಾ ರಾಮ್ ಅವರಾಗಿರ್ಬೋದು, ಮಲೈಕರ್ ಆಗಿರ್ಬೋದು, ಆಮೇಲೆ ನಾಗೇಶ್ ಅವರು ಡೈಲಾಗ್ ಬರೆದಿದ್ದಾರೆ ಸೂಪರಾಗಿ. ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕಲ್ಟು ಒಂದು ಸಿನಿಮಾ ಅಲ್ಲ, ಎಮೋಷನ್ ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಸಿನಿಮಾ. ಎಸ್ ಪ್ಲೀಸ್.